ಕ್ವಶನ್ ನೋಡ್ಕೊಳ್ಳಿ. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z ಈಸ್ ಈಕ್ವಲ್ ಟು 5x ಪ್ಲಸ್ 10y ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್ x ಪ್ಲಸ್ 2y ಲೆಸ್ ದನ್ ಆರ್ ಈಕ್ವಲ್ ಟು 120, x ಪ್ಲಸ್ y ಗ್ರೇಟರ್ ದನ್ ಆರ್ ಈಕ್ವಲ್ ಟು 60, x ಮೈನಸ್ 2y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆ್ಯಂಡ್ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬೈ ಗ್ರಾಫಿಕಲ್ ಮೆಥಡ್. ಇದು ನೋಡಿ, ಇದು ಆಬ್ಜೆಕ್ಟಿವ್ ಫಂಕ್ಷನ್ನು z ಈಸ್ ಈಕ್ವಲ್ ಟು 5x ಪ್ಲಸ್ 10y. ಇದು ಒಂದು ಕನ್ಸ್ಟ್ರೈಂಟ್ಸು. ಈಗೇನು ಮಾಡಬೇಕು ಅಂದರೆ ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೋಬೇಕು. x ಪ್ಲಸ್ 2y ಈಸ್ ಈಕ್ವಲ್ ಟು 120. ಈಗ ವೆನ್ x is equal to 0, 2y is equal to 120 ಆಗುತ್ತೆ. ಈಗ ನೋಡಿ, 0 ಪ್ಲಸ್ 2y ಅಂದರೆ 2y is equal to 120 ಇಂಪ್ಲೈಸ್ y is equal to 120 by 2 ಅಂದರೆ 60 ಆಗುತ್ತೆ. ದೆನ್ y is 0, x ಪ್ಲಸ್ 0 ಅಂದರೆ x ಆಗುತ್ತೆ, x is equal to 120. ಇನ್ನು ಇದು ಮಾಡ್ಕೊಬಿಡೋಣ, ಬಾಕ್ಸ್ ಡ್ರಾ ಮಾಡ್ಕೊ. ಎಕ್ಸ್ ವೈ ಈಗ ನೋಡಿ, ಎಕ್ಸ್ 0, ವೈ 60. ಈಗ ನೋಡಿ, ಇದನ್ನ ಬರೆಯುವಾಗ ಇದನ್ನ ಮುಚ್ಚಿಬಿಟ್ಟು ಇದನ್ನ ಮಾಡಿ. ಇದೆಷ್ಟು ವೈ 0, ವೈ ವ್ಯಾಲ್ಯೂನ ವೈ ಇದರಲ್ಲಿ ಹಾಕಿ, ಎಕ್ಸ್ ವ್ಯಾಲ್ಯೂನ ಎಕ್ಸಲ್ಲಿ ಮಾಡಿ 120. ಈಗ ನೆಕ್ಸ್ಟು ಕನ್ಸ್ಟೆಂಟ್ ಯಾವುದು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಕನ್ಸಿಡರ್ ಮಾಡೋಣ. ಈಗ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 60, ವೆನ್ ವೈ 0, ಎಕ್ಸ್ 60. ಯಾಕಂದರೆ ನೋಡಿ, ಎಕ್ಸ್ 0 ಹಾಕಿದ್ರೆ 0 ಪ್ಲಸ್ ವೈ ವೈ ಆಗುತ್ತೆ, ವೈ 60 ಆಗುತ್ತೆ. ವೈ 0 ಹಾಕಿದ್ರೆ ಎಕ್ಸ್ ಪ್ಲಸ್ 0 ಎಕ್ಸ್ ಆಗುತ್ತೆ, ಎಕ್ಸ್ 60 ಆಗುತ್ತೆ. ಥರ ಹಾಕೋಣ. ಇಲ್ಲಿ ಎಕ್ಸ್, ಇಲ್ಲಿ ವೈ. ನೋಡಿ, ಎಕ್ಸ್ 0 ಹಾಕಿದ್ರೆ ವೈ ಏನು 60, ಇದನ್ನ ಕ್ಲೋಸ್ ಮಾಡಿಬಿಟ್ಟು ವೈ 0, ಎಕ್ಸ್ 60. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಬಂದು ಇರೋದು ಯಾವುದು? ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಈಗ ವೆನ್ ಎಕ್ಸ್ ಈಸ್ 0, ಮೈನಸ್ 2y ಈಸ್ ಈಕ್ವಲ್ ಟು 0 ಇಂಪ್ಲೈಸ್ ವೈ 0. ನೋಡಿ, ಎಕ್ಸ್ 0 ಹಾಕಿದ ತಕ್ಷಣ ವೈ 0 ಬಂದುಬಿಟ್ರೆ ವೈ 0 ಹಾಕಿಬಿಡಿ. ವೈ 0 ಹಾಕಿದ್ರು ಮತ್ತೆ ಎಕ್ಸ್ 0 ಬರುತ್ತೆ, ಒಂದೇ ಪಾಯಿಂಟ್ ಬರುತ್ತೆ. ಅದಕ್ಕೆ ಎಕ್ಸ್ನ ಚೇಂಜ್ ಮಾಡಿ. ಎಕ್ಸ್ನ ಯಾವ್ದು ಹಾಕಿ ನೋಡಿ, 120 ಇದೆ, 60 ಇದೆ, 60 ಹಾಕಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 60, ಇಲ್ಲಿ ನೋಡಿ 60 ಮೈನಸ್ 2y ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಜಾಗದಲ್ಲಿ 60 ಹಾಕಿದ್ರೆ 60 ಮೈನಸ್ 2y ಈಸ್ ಈಕ್ವಲ್ ಟು 0 ಅಂದರೆ 60 ಈಸ್ ಈಕ್ವಲ್ ಟು 2y ಆಗುತ್ತೆ. ಅಂದರೆ 2y ಈಸ್ ಈಕ್ವಲ್ ಟು 60 ಇಂಪ್ಲೈಸ್ y ಈಸ್ ಈಕ್ವಲ್ ಟು 60 ಬೈ 2 ಅಂದರೆ 30 ಆಗುತ್ತೆ. ಇನ್ನು ಬರ್ಕೊಬಿಡಿ. ನೋಡಿ, ಎಕ್ಸ್ 0 ಇದ್ದರೆ ವೈ ಏನು 0, ಎಕ್ಸ್ 60 ಇದ್ದರೆ ವೈ ಏನು 30. ಅರ್ಥ ಆಯ್ತಲ್ವಾ? ಈಗ ಏನು ಮಾಡಬೇಕು? ಫಸ್ಟ್ ಗ್ರಾಫ್ ಹಾಕಬೇಕು. ನೋಡಿ, ಇದು 0,60 ಇದು 120, ರಫ್ ವರ್ಕ್. ಇದು 0,60 ಅಂದರೆ ವೈ ಆ್ಯಕ್ಸಿಸಲ್ಲಿ ಬರುತ್ತೆ, 120,0 ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಬರುತ್ತೆ. ಇದು 0,60 ಪಾಯಿಂಟು, ಈ ಪಾಯಿಂಟು 60,0. ಇದು ವೈ ಆ್ಯಕ್ಸಿಸಲ್ಲಿ ಬರುತ್ತೆ, ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಬರುತ್ತೆ. ನೆಕ್ಸ್ಟ್ ಇದು 0,0, ಇದು ಆರಿಜಿನ್ನು. 60,30 ಬಂದು
ಎಕ್ಸ್ ವೈ ಪ್ಲೇನಲ್ಲಿ ಬರುತ್ತೆ. ಅಂದರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪ್ಲೇನ್ ಬರುತ್ತೆ ನೋಡಿ, ಈ ಪ್ಲೇನಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಈಗ ಮಾಡೋದು ಹೆಂಗೆ ನೋಡ್ಕೊಳ್ಳಿ ಗ್ರಾಫಲ್ಲಿ. ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ನೋಡಿ, 120 ಇದೆ, 60 ಇದೆ, ಮತ್ತು 0, 60, 120 ಇದೆ. ವೈ ವ್ಯಾಲ್ಯೂಸು 60 ಇದೆ, 30 ಇದೆ. ಅರ್ಥ ಆಗ್ತಿದೆಯಾ? ಅಂದರೆ 20, 40 ಬೇಕಾದ್ರೂ ತೊಗೋಬೋದು, 10 ಆ ಥರನೂ ತೊಗೋಬೋದು. ಆದರೆ ಮಿನಿಮಮ್ ತೊಗೊಂಡ್ರೆ ಒಳ್ಳೆಯದು ನಿಮಗೆ. 10ಇಂದ ತೊಗೊಳ್ಳೋಣ. 10, 20, 30, 40, 50, 60, 70, 80, 90, 100, 110, 120. ಎಕ್ಸ್ ಎಷ್ಟು ಮ್ಯಾಚು 120 ಗಂಟ ಇದೆ. ವೈ ವ್ಯಾಲ್ಯೂಸ್ 10, 20, 30, 40, 50, 60, 70, 80, 90, 100, 110, 120. ಈಗ ಸುಮ್ಮನೆ 120 ಹಾಕಿದ್ದೀನಿ. ಫಸ್ಟು ಪಾಯಿಂಟು 0,60 ವೈ ಆಕ್ಸಿಸಲ್ಲಿ ಮಾರ್ಕ್ ಮಾಡಬೇಕು. 0,60 ಅಲ್ಲಿ ಬರುತ್ತೆ, ಇಲ್ಲಿ ನೀಟಾಗಿ ಮಾರ್ಕ್ ಮಾಡಿ. ನೆಕ್ಸ್ಟ್ 120,0 ಎಕ್ಸ್ ಆಕ್ಸಿಸಲ್ಲಿ ಮಾರ್ಕ್ ಮಾಡಬೇಕು. 120,0 ಎಲ್ಲಿ ಬರುತ್ತೆ, ಇಲ್ಲಿ ನೀಟಾಗಿ ಮಾರ್ಕ್ ಮಾಡಿ. ಈ ಲೈನ್ನ ಡ್ರಾ ಮಾಡಬೇಕು 60ಇಂದ 120. ಈ ಲೈನ್ ಯಾವುದು ಬರ್ಕೊಬಿಡ್ಬೇಕು. ಲೈನ್ ಯಾವುದು? ಎಕ್ಸ್ ಪ್ಲಸ್ 2y = 120. ಎಕ್ಸ್ ಪ್ಲಸ್ 2y = 120. ಈ ಲೈನ್ ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದು? ವೈ ಆಕ್ಸಿಸಲ್ಲಿ 0,60, ಎಕ್ಸ್ ಆಕ್ಸಿಸಲ್ಲಿ 60,0. ವೈ ಆಕ್ಸಿಸಲ್ಲಿ ಇದೆ 0,60, ಎಕ್ಸ್ ಆಕ್ಸಿಸಲ್ಲಿ 60,0 ಅಂದರೆ ಇಲ್ಲಿ ಬರುತ್ತೆ. ಇದನ್ನ ಜಾಯಿನ್ ಮಾಡ್ಕೋಬೇಕು. ಸಾರಿ, ಇದು ಯಾವುದು ಲೈನು? ಇದು ನೋಡಿ, ಎಕ್ಸ್ ಪ್ಲಸ್ ವೈ = 60 ಲೈನ್. ಎಕ್ಸ್ ಪ್ಲಸ್ ವೈ = 60 ಈ ಲೈನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೈನ್ ಯಾವುದು? ಆರಿಜಿನ್ನು ಮತ್ತು ಪ್ಲೇನಲ್ಲಿ ಬರೋದು 60,30 ಅದು. ಇದು ಆರಿಜಿನ್ 0,0 ಅಂದರೆ ಇಲ್ಲಿ ಕರೆಕ್ಟ್ ಅಲ್ವಾ? ಈಗ 60,30, ಎಕ್ಸ್ 60 ವೈ 30, ಎಕ್ಸ್ 60 ವೈ 30 ಅಂದರೆ ಇಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಎಕ್ಸ್ 60 ಇದೆ, ವೈ ಬಂದು 30 ಇದೆ. ಇಲ್ಲಿ ಲೈನ್ ಜಾಯಿನ್ ಮಾಡ್ಕೋಬೋದು. ಸಾರಿ, ಅರ್ಥ ಆಯ್ತಲ್ವಾ? ಈ ಜಾಯಿನ್ ಮಾಡಿದ್ಮೇಲೆ ಈ ಲೈನ್ ಬರ್ಕೊಬಿಡ್ಬೇಕು. ಈ ಲೈನ್ ಯಾವುದು? ಎಕ್ಸ್ ಮೈನಸ್ 2y = 0. ಅರ್ಥ ಆಯ್ತಲ್ವಾ? ಈಗ ಎಲ್ಲ ಲೈನ್ ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿ, ಕನ್ಸ್ಟೆಂಟ್ಸ್ ತಗೊಳ್ಳಿ. ಫಸ್ಟ್ ಕನ್ಸ್ಟೆಂಟ್ ಯಾವುದು? ಎಕ್ಸ್ ಪ್ಲಸ್ 2y < 120.
ಅರ್ಥ ಆಯ್ತಲ್ವಾ? ಫಸ್ಟ್ ಕನ್ಸ್ಟೆಂಟ್ ಯಾವುದು? ಇದು ಬರೀತೀನಿ ನೋಡಿ, ಎಕ್ಸ್ ಪ್ಲಸ್ 2y ≤ 120. ಈಗ ನೀಟಾಗಿ ನೋಡ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ ಪ್ಲಸ್ 2y = 120 ಇದು ಅರ್ಥ ಆಯ್ತಲ್ವಾ? ಈಗ ≤ 120 ಅಂದರೆ ಈ ಲೈನ್ನು ಒಳಗಡೆ ಬಿಟ್ಟು ಹೊರಗಡೆ, ಈಗ ರೀಜನ್ ಎಷ್ಟಿದೆ? 1 2 3 4 5 6, ಇದಕ್ಕೆ ರೀಜನ್ ಅಂತೀವಿ. ಇದರಲ್ಲಿ ಒಂದು ಫೀಸಿಬಲ್ ರೀಜನ್ ಇರುತ್ತೆ. ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ಪ್ಲಸ್ 2y ≤ 120 ಅಂದರೆ ≤ 1 ಅಂದರೆ ಟುವರ್ಡ್ಸ್ ದ ಆರಿಜಿನ್ ಇಟ್ಕೋಬೇಕು, ಅವೇ ಫ್ರಮ್ ದ ಆರಿಜಿನ್ಗೆ ರಾಂಗ್ ಮಾರ್ಕ್ ಹಾಕ್ಕೊಳ್ಬೇಕು ನೀವು. ಇಲ್ಲಿ ನೋಡಿ ≤ ಬಂದಿರೋದ್ರಿಂದ ಇಲ್ಲಿ ರಾಂಗ್ ಮಾರ್ಕ್ ಹಾಕ್ಕೊಬಿಡಿ. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 2y ≤ 120 ಅಂದರೆ ಅದನ್ನ ಇಟ್ಕೊಂಡು ಅವೇ ಫ್ರಮ್ ದ ಆರಿಜಿನ್ಗೆ ರಾಂಗ್ ಮಾರ್ಕ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಯಾವುದು? ಎಕ್ಸ್ ಪ್ಲಸ್ y > ≤ 60. ನೆಕ್ಸ್ಟು ಇದಾಯ್ತಲ್ವಾ? ನೆಕ್ಸ್ಟು ಎಕ್ಸ್ ಪ್ಲಸ್ ವೈ, ಇದು ರಫ್ ವರ್ಕ್ ಅಷ್ಟೇ, > 60. ಈಗ ನೋಡಿ ಎಕ್ಸ್ ಪ್ಲಸ್ ವೈ = 60 ಯಾವುದು? ಇದು ಈ ಲೈನು. > 60 ಅಂದರೆ ಅವೇ ಫ್ರಮ್ ದ ಆರಿಜಿನ್ ಇಟ್ಕೊಂಡು ಟುವರ್ಡ್ಸ್ ದ ಆರಿಜಿನ್ನ ರಾಂಗ್ ಮಾರ್ಕ್ ಹಾಕಬೇಕು. ಗ್ರೇಟರ್ ಬಂದರೆ ಟುವರ್ಡ್ಸ್ ದ ಆರಿಜಿನ್ಗೆ ಕ್ರಾಸ್ ಮಾರ್ಕ್ ಹಾಕಿ, ಲೆಸ್ಸರ್ ಬಂದರೆ ಅವೇ ಫ್ರಮ್ ದ ಆರಿಜಿನ್ ರೀಜನ್ಗೆ ಕ್ರಾಸ್ ಮಾರ್ಕ್ ಹಾಕಿ. ಈ ಗ್ರೇಟರ್ ಬಂದಿರೋದ್ರಿಂದ ಟುವರ್ಡ್ಸ್ ದ ಆರಿಜಿನಲ್ಲಿ ಈ ಲೈನ್ಗೆ ಟುವರ್ಡ್ಸ್ ದ ಆರಿಜಿನಲ್ಲಿರೋ ರೀಜನ್ಸ್ಗೆ ಕ್ರಾಸ್ ಮಾರ್ಕ್ ಹಾಕಿ. ಅರ್ಥ ಆಯ್ತಲ್ವಾ? ಈಗ ಉಳಿದಿರೋದು ಎಷ್ಟು ರೀಜನ್? 2. ಈಗ ಇದೆರಡರಲ್ಲಿ ಒಂದಿರುತ್ತೆ. ಈಗ ಉಳಿದಿರೋ ಕನ್ಸ್ಟೆಂಟ್ ಯಾವುದು? ಎಕ್ಸ್ ಮೈನಸ್ 2y > 0. ಎಕ್ಸ್ ಮೈನಸ್ 2y > 0. ಈಗ ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ, ಈ ರೀಜನ್ನಲ್ಲಿ ಇಲ್ಲಾಂದರೆ ಈ ರೀಜನಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ. ಇಲ್ಲಿ ನೋಡಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ, ಇದನ್ನ ಸುಮ್ಮನೆ ರೆಫರೆನ್ಸ್ಗೆ. ಇದು 40, 30, ಎಕ್ಸ್ 40 y 30 ಇಲ್ಲಿಗೆ ಹಾಕಿ, 40, 30 ಇಲ್ಲಿಗೆ ಹಾಕಿ ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ 40 - 2 × 30, 40 - 230 60 ಆಗುತ್ತೆ. ಅಂದರೆ -20 > 0 ಅಂದರೆ ಫಾಲ್ಸ್. ಈ ರೀಜನ್ನು ಆಗಲ್ಲ. ಈಗ ಫಾಲ್ಸ್ ಬಂದರೆ ಆ ರೀಜನ್ ಆಗಲ್ಲ ಅಂತ. ಉಳಿದಿರೋದು ಯಾವುದು ಇದೆ, ಇದನ್ನ ಮಾಡೋಕ್ಕಾಗ್ತದೆ. ಇದೇ ಫೀಸಿಬಲ್ ರೀಜನ್. ಗೊತ್ತಾಯ್ತಲ್ವಾ? ಇದೇ ಫೀಸಿಬಲ್ ರೀಜನ್. ಅರ್ಥ ಆಯ್ತಲ್ವಾ? ಈಗ ಬೇಕಾದರೆ ಇಲ್ಲಿರೋ ಪಾಯಿಂಟ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕಡೆ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸಾಂಪಲ್ಲು ಒಂದು ಪಾಯಿಂಟ್ನ, ಇಲ್ಲಿರೋದು ಒಂದು ಪಾಯಿಂಟ್ನ ಸೆಲೆಕ್ಟ್ ಮಾಡ್ತೀನಿ. ಏನು? ಎಕ್ಸ್ 80 y 10. ನೋಡಿ 80 ಎಕ್ಸ್ 80 y 10 ಅಂದರೆ ಇಲ್ಲಿ ಹಾಕಿ, ಎಕ್ಸ್ ಜಾಗದಲ್ಲಿ 80 - y ಜಾಗದಲ್ಲಿ 10. 80 - 20 ಅಂದರೆ 60. ಇದು ಟ್ರೂ. ನೋಡಿ ಈ ಫೀಸಿಬಲ್ ರೀಜನ್ ಅಂದರೆ ಇಲ್ಲಿರೋ ಪಾಯಿಂಟು ಎಲ್ಲ ಕನ್ಸ್ಟೆಂಟ್ಗೂ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಬೇಕಾದ್ರೆ ಚೆಕ್ ಮಾಡಿ. 80, 10 ಇಲ್ಲಿಗಾಗಿ ಈ ಕನ್ಸ್ಟೆಂಟ್ಗೆ 80 + 2 × 10, y ಜಾಗದಲ್ಲಿ 10, ಎಕ್ಸ್ ಜಾಗದಲ್ಲಿ 80 ಹಾಕಿ 100 ಆಗುತ್ತೆ. ಇದು 100 1 > 120 ಅಂದರೆ ಅದು ಟ್ರೂ. ಕರೆಕ್ಟ್ ಅಲ್ವಾ? 80, 100 10 ಇದಕ್ಕೂ ಹಾಕಿಬಿಟ್ಟಿದ್ದಾರೆ. 80 + 10 ನೋಡಿ, 80 + 10 ಅಂದರೆ 90 > 62. ಎಲ್ಲ ಕನ್ಸ್ಟೆಂಟ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಫೀಸಿಬಲ್ ರೀಸನ್ ಇದು. ಈ ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಬಿಡೋಣ. ಇದು ಎ ಕಾರ್ನರ್ ಪಾಯಿಂಟ್ಸ್. ಇಲ್ಲಿ 60x ಇದೆ, y 0. ಎಕ್ಸ್ ಆಕ್ಸಿಸ್ ಅಂದರೆ ಇದು ಪಾಯಿಂಟ್ ಎ ಅಂತ ಬರ್ಕೊಳ್ಳಿ. 60, 0. ಈ ಪಾಯಿಂಟ್ನ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ ಎಷ್ಟು 40, y ಎಷ್ಟು 20. ಇಲ್ಲಿ ಹಾಕಿ ನೋಡಿ, ಎಕ್ಸ್ ಜಾಗದಲ್ಲಿ 40, y ಇಲ್ಲಿ ನೋಡಿ, ಇಲ್ಲಿ ಲೈನ್ ಕ್ರಾಸ್ ಆಗುತ್ತೆ ಅಲ್ವಾ ಆ ಪಾಯಿಂಟ್ಗೆ. ಆ ಲೈನ್ಗೆ ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಬೇಕಾದ್ರೆ ಇದಕ್ಕೂ ಹಾಕಿ, ಎಕ್ಸು 40, y 20 ಹಾಕಿ. 40 + 20 ಎಷ್ಟು? 60. ಅದು ಕರೆಕ್ಟು ಅಂತ ಅಷ್ಟೆ. 40x, y ಎಷ್ಟು 20, 40, 20. ನೆಕ್ಸ್ಟು ಇದು ಸಿ ಪಾಯಿಂಟ್.
ಕೋಆರ್ಡಿನೇಟ್ಸ್ ಬಂದು 60 30, ಬೇಕಾದ್ರೆ ಇಲ್ಲಿಗೆ ಹಾಕಿ, ಬೇಕಾದ್ರೆ ಎಕ್ಸಾಕ್ಟಲ್ಲಿ 60, 2 × 30 ಅಂದರೆ 60, 60 + 60 120 ಮುಂದೆ ಬರುತ್ತೆ. ಅಂದರೆ ಇದು ಏನು, ಎಕ್ಸು 60 y 30, 60, 30. ನೆಕ್ಸ್ಟ್ ಇದು ಡಿ, ಇದು ನಿಮಗೆ ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಬಂದು 120, 0. ಅರ್ಥ ಆಯ್ತಲ್ವ? ಇದು ಕಾರ್ನರ್ ಪಾಯಿಂಟ್ಸ್. ಈಗೇನು ಮಾಡಬೇಕು, ಫ್ರಮ್ ಗ್ರಾಫ್ the corner points of feasible region are first A 60, 0, next B 40, 20, next C 60, 30, and D 120, 0. ಕರೆಕ್ಟ್ ಅಲ್ವಾ? ಈಗೇನು ಮಾಡಬೇಕು, ಕಾರ್ನರ್ ಪಾಯಿಂಟ್ಸ್ ಫಸ್ಟ್ ಎ 60, 0, ನೆಕ್ಸ್ಟ್ ಬಿ 40, 20, ಸಿ 60, 30, ಡಿ 120, 0. ಈಗ z ಆಬ್ಜೆಕ್ಟಿವ್ ಫಂಕ್ಷನ್ z ಈಸ್ ಈಕ್ವಲ್ ಟು ಏನು, 5x + 10y. ನೋಡಿ, 5 × 60 ಅಂದರೆ 300, 10 × 0 ಅಂದರೆ 0, 300 + 0 0 ಆಗುತ್ತೆ. 5 × 40 ಅಂದರೆ 200, 200 + 200 400 ಆಗುತ್ತೆ. ಇದು 5 × 60 ಅಂದರೆ 300, 300 + 300 600 ಆಗುತ್ತೆ. 5 × 120 ಅಂದರೆ 600 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಇದರಲ್ಲಿ ಮಿನಿಮಮ್ ಯಾವುದು, ಇದು ಮಿನಿಮಮ್ಮು, ಇದೆರಡು ಮ್ಯಾಕ್ಸಿಮಮ್. ಇಲ್ಲೇನು ಬರೀಬೇಕು, z ಮಿನಿಮಮ್ ಈಸ್ ಈಕ್ವಲ್ ಟು 300 ಅಟ್ ಯಾವ ಪಾಯಿಂಟಲ್ಲಿ, ಅಟ್ ಎ 60, 0. ಮ್ಯಾಕ್ಸಿಮಮ್ z ಬಂತು 600 ಅಟ್ 2 ಪಾಯಿಂಟಲ್ಲಿ ಬರುತ್ತೆ. ಅದು ಸಿ 60, 0 ಆ್ಯಂಡ್ ಅಟ್ ಡಿ 120, 0. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಇಲ್ಲಿ ಇನ್ನೊಂದು ಯೂನಿಟ್ ಬೇಕಾದರೆ ಇದರಲ್ಲಿ ಬೇಕು, ಎಷ್ಟು ತೊಗೊಂಡಿದ್ದೀರ. ಇಲ್ಲೇನು ಬರೀಬೇಕು, ಎಕ್ಸ್ ಆಕ್ಸಿಸ್ ಏನು 1 centimeter ಈಸ್ ಈಕ್ವಲ್ ಟು 10 ಯೂನಿಟ್ಸ್, 10 ಯೂನಿಟ್ಸ್ ತೊಗೊಂಡಿರೋದು. ವೈ ಆಕ್ಸಿಸ್ಗೂ ಸೇಮ್, 1 centimeter ಈಸ್ ಈಕ್ವಲ್ ಟು 10 ಯೂನಿಟ್ಸ್. ಥ್ಯಾಂಕ್ ಯು.